ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ತಿರುಳುಗನ್ನಡನಾಡು ಒಕ್ಕುಂದ್ ಅನ್ನುವಂಥ ಒಂದು ಗ್ರಾಮದಲ್ಲಿ ಹಳೆ ಊರು ಅಂತಿದೆ. ಅದು ಮಲಪ್ರಭಾ ನದಿ ದಂಡೆ ಮೇಲೆ ಇದೆ. ಆ ಹಳೆ ಊರಿನಲ್ಲಿ 3 ಜಿನಾಲಯಗಳಿವೆ. ಅದು 12ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲ್ಯಾಣಿ ಚಾಲುಕ್ಯ ಶೈಲಿಯ ದೇವಾಲಯಗಳವು. ಅವು ಮೂಲತಃವಾಗಿ ಜೈನ ಧರ್ಮದ ದೇವಾಲಯಗಳಾಗಿದ್ದರೂ ಕೂಡ ನಂತರದ ಅವಧಿಯಲ್ಲಿ ಅಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡಲಾಗಿತ್ತು. ಆದರೂ ಕೂಡ ಅವು ಜಿನಾಲಯಗಳು ಅಂತಕ್ಕಂಥ ಒಂದು ಮಾಹಿತಿ ಅಲ್ಲಿ ನೋಡಿರ್ತಕ್ಕಂಥ ಶಿಲ್ಪಗಳ ಆಧಾರದ ಮೇಲಿಂದ ನಾವು ಹೇಳಬೇಕಾಗ್ತತಿ. ಮತ್ತು ಅದು 12ನೇ ಶತಮಾನಕ್ಕೇ ಸಂಬಂಧಪಟ್ಟಿರ್ತಕ್ಕಂಥ ದೇವಾಲಯಗಳು ಅನ್ನೋದಕ್ಕೆ ಅಲ್ಲಿ ಶಾಸನವೂ ಕೂಡ ಇದೆ. ಆ ಶಾಸನ ಏನಿದೆ ಅಂತಂದರೆ, ಶ್ರೀ ಪದ್ಮಾವತಿ ದೇವಿ ಲಬುದನ ವರಪ್ರಸಾದನು ಚಂಡೀಶೆಟ್ಟಿಯ ದೇವನಶೆಟ್ಟಿಯ ವತನದಾರ ಆ ಒಂದು ದೇವಾಲಯವನ್ನು ನಿರ್ಮಿಸಿರ್ತಕ್ಕಂಥ ಒಂದು ಮಾಹಿತಿ ಇದೆ. ಅಂದರೆ ಆ ಪದ್ಮಾವತಿ ದೇವಿ ಒಂದು ಆಶೀರ್ವಾದದಿಂದ ಚಂಡೀಶೆಟ್ಟಿ ಮತ್ತು ದೇವನಶೆಟ್ಟಿ ಅನ್ನುವಂಥ ಒಬ್ಬ ವತನದಾರ ಆ ದೇವಾಲಯವನ್ನು ನಿರ್ಮಿಸಿರ್ತಕ್ಕಂಥದ್ದು ಇದೆ. ಮತ್ತು ಅಲ್ಲಿ 3 ದೇವಾಲಯಗಳಿದಾವೆ. ಈಗಾಗಲೇ ಪುರಾತತ್ವ ಇಲಾಖೆಯವರು ಅದನ್ನು ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿದ್ದಾರೆ. ಇನ್ನೂ ಒಂದು ದೇವಾಲಯ ಹಾಗೇ ಇದೆ, ಅದನ್ನು ಕೂಡ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಬಾಕಿ ಉಳಿದಿದೆ. ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಪೂರ್ಣಗೊಳಿಸ್ತೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಅವರು ಪುರಾತತ್ವ ಇಲಾಖೆಯವರು ನೀಡಿದ್ದಾರೆ. ತಿರುಳುಗನ್ನಡನಾಡು ಒಕ್ಕುಂದು ಐತಿಹಾಸಿಕ ಸ್ಥಳ. ಈಗ ಮುಳುಗಡೆ ಪ್ರದೇಶ. ಆ ಮುಳುಗಡೆ ಪ್ರದೇಶಕ್ಕೆ ಈಗ ನಮಗೆ ಏನಾದರೂ ನಮ್ಮ ತಿರುಳುಗನ್ನಡ ನಾಡಿತ್ತು ಅಂತ ತೋರ್ಸಾಕ ಯಾವುದಾದ್ರೂ ಒಂದು ಪ್ಲೇಸ್ ಐತಂದ್ರೆ, ಸ್ಥಳ ಐತಂದ್ರೆ ಅದು ಕಲಗುಡಿ. ಯಾಕಂದರೆ ಮಲಪ್ರಭಾ ನದಿ ಅದ್ರ ಸುತ್ತಲೇ ಬಂದು ಅದು ಕಲಗುಡಿ ಏನೈತಿ ಅದು ಪ್ರೇಕ್ಷಣೀಯ ಸ್ಥಳ. ಈಗ ಒಕ್ಕುಂದಕ್ಕೆ ನಮಗೆ ತೋರ್ಸಾಕ ಆ ಒಂದು ಸ್ಥಳ ಏನಾಗಬೇಕಾಗೈತೆ ಅಂದ್ರೆ, ಈಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಹಿಂದೆ ಭಾಳ ಅದಕ್ಕೆ ನಾವು ಅದನ್ನು ಜೀರ್ಣೋದ್ಧಾರ ಮಾಡ್ತೀವಿ ಅಂಥೇಳಿ ಬಂದು ಕೆಲವೊಂದು ಕೆಲಸನೂ ಮಾಡ್ಯಾರ. ಮತ್ತು ಕೆಲವೊಂದು ಕೆಲಸ ಮಾಡಿ ನಡಕ್ಕೆ ಯಾಕೆ ಬಿಟ್ಟರು ಏನು ಬಿಟ್ಟರು ಅದನ್ನು ನಾವೇನು ಕೇಳಿದ್ರು ಆಯ್ತು ರೀ ಮಾಡೋಣ, ಇನ್ನು ಮುಂದೆ ಮಾಡ್ತೀವಿ ಅನ್ಕೊತ ಬಂದಾರೆ. ಇನ್ನೂ ತನಕ ಆಗಿಲ್ಲ. ಆದರೆ ನಾವು ಪ್ರತಿ ವರ್ಷ ಈಗ ಫೆಬ್ರವರಿ 1ನೇ ತಾರೀಕಿಗೆ ಕಲಗುಡಿ ಉತ್ಸವ ಅಂತ ಮಾಡ್ಕೊತ ಬಂದು ನಮ್ಮ ಊರಾಗ ರೊಕ್ಕ ಕೂಡಿಸಿ ನಮ್ಮ ಇತಿಹಾಸ ಸ್ಥಳ ಐತಿ, ತಿರುಳುಗನ್ನಡ ನಾಡು ಐತಿ, ಇದರ ಇತಿಹಾಸ ಉಳಿಲಿ ಅನ್ನೋದು ಒಂದು ಪರಂಪರೆಯನ್ನು ನಾವು ಕೈಲಿ ರೊಕ್ಕ ಹಾಕಿ ಅದನ್ನು ಇವತ್ತಿನವರೆಗೂ ಉತ್ಸವಗಳನ್ನ ಮಾಡ್ಕೊತ ಬರಾಕತ್ತೀವಿ. ಈಗಾಗಲೇ ಒಬ್ಬ ನಮ್ಮ ಯಾವುದೋ ಒಂದು ಊರಾಗ ಏನೋ ಒಂದು ಪ್ರೇಕ್ಷಣೀಯ ಸ್ಥಳ ಐತಂದ್ರೆ ಅದ್ರ ಮ್ಯಾಗ ಪ್ರತಿಯೊಬ್ಬರು ಇದ್ರಾಗ ಕುತೂಹಲ ಇರ್ತೈತಿ, ಇದ್ರಾಗ ಏನೈತಿ ಅಂತೇಳಿ. ಅದಕ್ಕೆ ಅದು ಪ್ರೇಕ್ಷಣೀಯ ಸ್ಥಳ ಆಗ್ಬೇಕಂದ್ರೆ ಇವತ್ತೇನು ಮಾಡ್ಬೇಕಂದ್ರೆ ಅದಕ್ಕೊಂದು ಮಲಪ್ರಭಾ ನದಿ ಎಲ್ಲ ಬಂದು ಸುತ್ತಲೇ ಕಟ್ಟೋದ್ರಿಂದ ಒಂದು 6 ತಿಂಗಳ ಗಟ್ಟಲೆ 7 ತಿಂಗಳ ಗಂಟಲೆ ಅದು ನಡುಗಾಟಿಯಾಗಿ ನಿಂತಾಗಕತಿ. ಮತ್ತು ಸಾಮಾನ್ಯ ಜನ ಅಂತೂ ಹೋಗೋಕ್ಕಾಗೋಲ್ಲ. ಮತ್ತು ಯುವ ಪೀಳಿಗೆಗೆ ಮುಂದಿನ ದಿನಮಾನದೊಳಗೆ ಭಾಳ ಅದ್ಭುತವಾದಂಥ ವಿಷಯಗಳು ಗೊತ್ತಾಕೊಂತ ಹೋಗೋವನ್ನು ಮಾತನ್ನು ಹೇಳಿ, ಇದು ಈಗಾಗಲೇ ಪ್ರೇಕ್ಷಣೀಯ ಸ್ಥಳ ಆಗ್ಬೇಕಾದ್ರೆ ಸರ್ಕಾರ ಈಗೇನು ತೂಗುಚಿತ್ತು ಮಾಡೈತಲ್ಲ ಆದಷ್ಟು ಬೇಗ ಆಗಲಿ. ನಮ್ಮಲ್ಲಿ ಸದ್ಯ ತ್ರಿಕುಟೇಶ್ವರ ದೇವಾಲಯ ಭಾಳ ಪುರಾತನ ಕಾಲದ ದೇವಾಲಯ ಇದ್ದು, ಅದರ ಮೊದಲು ನಮ್ಮಲ್ಲಿ ಏನು ಮಾಡಿದ್ದಾರೆ ಅಂದರೆ ಅದಕ್ಕೆ ವ್ಯವಸ್ಥೆಗಳು ಭಾಳ ಅಸ್ವಸ್ಥಾಗಿ ಸರ್ಕಾರ ಅದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ. ಎಲ್ಲ ಕಡೆ ಈಗ ಬಾದಾಮಿ ಆಗಲಿ ಮುಂದೆ ಈಗ ಹೊರಗಡೆ ಎಲ್ಲ ಕ್ರಮ ತೊಗೊಂಡ್ರು. ಬೆಳಗಾವ್ದಾಗ ಐತೆ ಅಲ್ಲಿಯೂ ಕ್ರಮ ತೊಗೊಂಡ್ರು. ಒಕ್ಕುಂದಾಗ ಅದ್ರ ಬಗ್ಗೆ ಕ್ರಮ ತಗೋದಕ್ಕಾಗಿ ಭಾಳಷ್ಟು ಅದನ್ನು ಜನರಿಗೆ ನಾಲೆಜ್ ಇಲ್ಲದ್ರಿಂದ ಅದನ್ನು ಗುಡಿ ಹಾಳು ಮಾಡಿದ್ದಾರೆ. ಅವು ತ್ರಿಕುಟೇಶ್ವರ ದೇವಾಲಯ ಅಂದ್ರೆ 3 ದೇವಸ್ಥಾನಗಳದಾವೆ ಅಲ್ಲಿ. ಒಟ್ಟು ಒಂದೊಂದಿಗೆ ಅದಾವು. ಆ ದೇವಾಲಯಗಳು ಭಾಳಷ್ಟು ಹಾಳಾಗ್ಯಾವ. ಅದಕ್ಕೀಗ ಅವನಿಗೆ ಸದ್ಯ ಜೀರ್ಣೋದ್ಧಾರ ಆಗಬೇಕು. ಆನಂತರ ಈಗಾಗಲೇ ನಮ್ಮ ಮಾಂತೇಶನ ಕೌಜಲ್ಗಿ ಅವರು ಅದಕ್ಕೊಂದು ತೂಗು ಸೇತುವೆ ಅಂತ ಏಕಾರ ಒಂದು 9 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದಾರೆ. ಮತ್ತು ಈಗ ನಾವು ಪ್ರತಿ ವರ್ಷ ಈಗ 11 ವರ್ಷ ಆಯ್ತು ನಾವು ಅದರದ್ದು ಉತ್ಸವ ಮಾಡಾಕತ್ತೀವಿ. ಒಕ್ಕೊಂದು ಎಲ್ಲರ ಹಿರಿಯರು ಕುಡ್ಕೊಂಡು 11 ವರ್ಷದಿಂದನೂ ಈಗ ಉತ್ಸವ ಮಾಡ್ಕೊತ ಬಂದೇವಿ. ಈಗ 3 ವರ್ಷದಿಂದ ನಮ್ಗೆ ಅವರ DC ಅವರಾಗಲಿ, ಮುಂದೆ ನಮ್ಮ MLA ಅವರಾಗಲಿ, ಶಾಸಕರು, ಇವು ಮುಂದೆ ನಮ್ಮ ಭಾಗದ ಎಲ್ಲ ಅಧಿಕಾರಿಗಳು ಅದಕ್ಕೆ ಭಾಳಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತು ನಮಗೆ ಮೊನ್ನೀಗ ಹೋದ 2-3 ವರ್ಷದಿಂದ 2 ಲಕ್ಷ ಕೊಟ್ಕೊತ ಬಂದರು. ಈ ವರ್ಷ ನಾವು ಎಲ್ಲರೂ ಕೊಡ್ಕೊಂಡ್ಕಾರ ಬೇಡಿಕೆ ಜಾಸ್ತಿ ಇಟ್ಟೇವೆ. ಯಾಕಂದ್ರೆ ಅದರದ ಖರ್ಚು ಭಾಳ ಇರೋದ್ರಿಂದ ನಾವು 5 ಲಕ್ಷ ರೂಪಾಯಿ ಕೊಡೋಂಥ DC ಅವ್ರನ್ನ ಕೇಳ್ಕೊಂಡಿವಿ ಮೊನ್ನೆ. ಅವ್ರು DC ಅವರು ಅದಕ್ಕೆ ಒಪ್ಪಿಕಾರ ನಾವೆಲ್ಲ ಕೊಡ್ತೇವೆ ಅಂತ ಏಕಾರ ಅನ್ನೋ ಮಾತಂದಿದ್ದಾರೆ.